ಇಡೀ ಭಾರತದಲ್ಲಿ 390 ಜಾತಿ ಪ್ಲಸ್ ಅಷ್ಟು ಹಾವುಗಳಿದಾವೆ. ಯಾಕಂದ್ರೆ ಹಾವಿನ ವಿಷ ಏನಿದೆ, ನೀವು ಇಡೀ ದೇಹದ ಮೇಲೆ ರಿಯಾಕ್ಟ್ ಆಗೋದಕ್ಕೆ ಟೈಮ್ ಆಗುತ್ತೆ. WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇಂದ ಹಾವು ಕಡಿತನ ಟ್ರಾಪಿಕಲ್ ನೆಗ್ಲೆಕ್ಟೆಡ್ ಡಿಸೀಸ್ ಅಂತ ಘೋಷಣೆ ಮಾಡಿದ್ರು. ಇಡೀ ಭೂಮಿಗೆ ನಾವೇ ಮೊದಲನೇ ಸ್ಥಾನದಲ್ಲಿ ಇರೋದು ಹಾವು ಕಡಿತಕ್ಕೆ. ಸಾಗಾಟ ಮಾಡ್ಬೇಕು ಅಂದ್ರೂ ಅರಣ್ಯ ಇಲಾಖೆ ಪರ್ಮಿಷನ್ ಇಲ್ಲದೆ ನಾವು ಮಾಡೋ ಹಾಗಿಲ್ಲ. 90% ಹಾವುಗಳು ವಿಷರಹಿತ ಹಾವುಗಳೇ ನಮ್ಮ ಭಾರತದಲ್ಲಿ ಇರುವಂತದ್ದು. ನಮಸ್ಕಾರ ಕರ್ನಾಟಕ, ಎಲ್ರು ಆರಾಮ? ವಿಷಯ ಏನಂದ್ರೆ, ಈ ವರ್ಷ ನಡೆದಂತಹ GKVK ಕೃಷಿ ಮೇಳದಲ್ಲಿ WWCT ಅಂದ್ರೆ ವೈಲ್ಡ್ ವರ್ಲ್ಡ್ ಕನ್ಸರ್ವೇಷನ್ ಟ್ರಸ್ಟ್ ಅವರು ಹಾವು ಕಡಿತ ನಿರ್ವಹಣೆ ಬಗ್ಗೆ ಒಂದು ವಿಶೇಷ ಮಾಹಿತಿಯನ್ನ ನೀಡಿದ್ದಾರೆ. ಸೊ ಅದನ್ನ ನಾನು ನಿಮ್ ಮುಂದೆ ಇಡ್ತಾ ಇದ್ದೀನಿ. ಈಗ ಈ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ, ಹಾಗೆ ಈ ಉತ್ತಮವಾದ ಮಾಹಿತಿಯನ್ನ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಹಾಗೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮಾಹಿತಿಯನ್ನ ನಿಮ್ ಮುಂದೆ ಇಡ್ತಾ ಇದ್ದೀನಿ. ಸೊ ನನ್ನ ಹೆಸರು ರಾಜೇಶ್ ಅಂತ, ವನ್ಯಜೀವಿ ಸಂರಕ್ಷಣೆ ಜೊತೆ ವನ್ಯಜೀವಿ ಮಾಹಿತಿ ಅದ. ಸೊ ಈಗ ನಮ್ಮ ವೈಲ್ಡ್ ವರ್ಲ್ಡ್ ಕಾನ್ಸರ್ವೇಷನ್ ಟ್ರಸ್ಟ್ ಮುಖಾಂತರ ನಾವು ಪ್ರಾಜೆಕ್ಟ್ ವರ್ಗ ಅನ್ನೋದು ಸ್ಟೇಟ್ ವೈಡ್ ಪ್ರಾಜೆಕ್ಟ್ ಆಗಿ ಇದನ್ನ ಇನಿಷಿಯಲ್ ತಗೊಂಡಿದ್ದೀವಿ. ಕರ್ನಾಟಕದಲ್ಲಿ ಇರುವಂತ ಪ್ರತಿಯೊಂದು ಗ್ರಾಮಗಳಿಗೂ ಪಂಚಾಯತ್ಗಳಿಗೂ ಮತ್ತೆ ಶಾಲೆಗಳನ್ನ ಪ್ರೋಗ್ರಾಮ್ ನ ಮಾಡಬಹುದು. ಉದ್ದೇಶ ಯಾಕೋಸ್ಕರ ಅಂದ್ರೆ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇಂದ ಹಾವು ಕಡಿತನ ಟ್ರಾಪಿಕಲ್ ನೆಗ್ಲೆಕ್ಟೆಡ್ ಡಿಸೀಸ್ ಅಂತ ಘೋಷಣೆ ಮಾಡಿದ್ರು. ಯಾಕೆಂದ್ರೆ 60,000 ಜನ ಈ ಹಾವು ಕಡಿತಕ್ಕೆ ನಮ್ಮ ಭಾರತದಲ್ಲಿ ಕೊಡುಗೆಯಾಗಿ ನಾವು ನೀಡ್ತಿದ್ದಾರೆ. ಇಡೀ ಭೂಮಿಗೆ ನಾವೇ ಮೊದಲನೇ ಸ್ಥಾನದಲ್ಲಿ ಇರೋದು ಹಾವು ಕಡಿತಕ್ಕೆ ಸಾವು ನೋವಲ್ಲಿರುವಂತ ದೇಶ. ಹಾವು ಕಡ್ದಾಗ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಅನ್ನೋದು. ಈಗ ಮೊದಲನೇದಾಗಿ ಹಾವು ಕಚ್ಚಿದೆ ಅಂದಾಗ ಏನ್ ಮಾಡ್ಬೇಕು ಅನ್ನೋದಿನ್ನು, ಏನ್ ಮಾಡಬಾರ್ದು ಅನ್ನೋದು ತುಂಬಾ ಮುಖ್ಯವಾಗಿ ಜನ ನೋಡ್ಬೇಕಾಗಿದೆ. ಸೊ ಮೊದಲನೇ ಪಾಯಿಂಟ್ ಗಾಬರಿಗಳು. ಸೊ ಹಾವು ಕಡ್ದಿರೋಂತ ವ್ಯಕ್ತಿ ಯಾರಿರ್ತಾರೆ ಅವರು ಸರಿ, ಅವ್ರ ಸುತ್ತಮುತ್ತ ಇರೋರು ಸರಿ ಶಾಂತವಾಗಿ ಅದನ್ನ ಅಪ್ರೋಚ್ ಮಾಡುವಂತ ಆಗ್ಬೇಕು. ಎರಡನೇದು ಅದನ್ನ ಕಟ್ ಮಾಡುವಂತದ್ದು, ಆ ಜಾಗನ ರಕ್ತ ಹೋಗಕ್ ಬಿಡುವಂತದ್ದು, ಮತ್ತೆ ಆ ಜಾಗದಲ್ಲಿರೋ ರಕ್ತನ ಹೀರಿ ನಾವು ಹೊರಗಡೆ ಹಾಕ್ತಿವಿ. ಈ ಪ್ರಾಕ್ಟೀಸಸ್ ತಪ್ಪೋದು. ಯಾಕೆ ಒಂದ್ಸತಿ ನೀವು ಹಾಸ್ಪಿಟ್ಲ್ಗೆ ಹೋದ್ಮೇಲೆ ಇಂಜೆಕ್ಷನ್ ಕೊಟ್ರೆ ಅದನ್ನ ನ್ಯೂಟ್ರಲೈಸ್ ಮಾಡ್ತಾರೆ, ಬಟ್ ವೆನಮ್ ನೆಲ್ಲೂ ಆಚೆ ತೆಗಿಯೋದಿಲ್ಲ. ಸೊ ಈ ಪ್ರಾಕ್ಟೀಸಸ್ ವಿಕ್ಟಿಮ್ ನ ಇನ್ನೂ ನೀವು ವರ್ಸ್ಟ್ ಕಂಡೀಷನ್ ಗೆ ಎತ್ಕೊಂಡು ಹೋಗ್ಬೋದು. ಎರಡನೇದು ಈ ದಾರ ಕಟ್ಟುವಂತ ಪ್ರಾಕ್ಟೀಸ್ ಏನಿದೆ, ಇದರಿಂದಾನೇ 1 ಲಕ್ಷಕ್ಕಿಂತ ಹೆಚ್ಚು ಜನ ಅವ್ರ ಕೈ ಕಾಲು ಕಳ್ಕೊಂತ ಇಲ್ಲ. ಯಾಕಂದ್ರೆ ಹಾವಿನ ವಿಷ ಏನಿದೆ, ನೀವು ಇಡೀ ದೇಹದ ಮೇಲೆ ರಿಯಾಕ್ಟ್ ಆಗೋದಕ್ಕೆ ಟೈಮ್ ಆಗುತ್ತೆ. ನೀವು ಅದೇ ಒಂದು ದಾರ ಕೊಟ್ಬಿಟ್ಟು ಒಂದು ಚಿಕ್ಕ ಭಾಗನ ಕೊಟ್ಟಾಗ ಏನಾಗುತ್ತೆ, ಆ ಚಿಕ್ಕ ಭಾಗ ಏನಿದೆ ಅದು ಬೇಗ ರಿಯಾಕ್ಟ್ ಆಗುತ್ತೆ. ಅದನ್ನ ಆಂಪ್ಯೂಟೇಟ್ ಹಂಗಂದ್ರೆ ಕಟ್ ಮಾಡಿ ತೆಗಿಬೇಕಾಗಿರೋ ಸಂದರ್ಭ ಬರೋದೇ ಈ ದಾರ ಕಟ್ಟೋಗಿದೆ. ಆಮೇಲೆ ಮನೆ ಮದ್ದು, ನಾಟಿ ಔಷಧಿ ಇದೆಲ್ಲ ಏನಿದೆ, ಇದು ಯಾವುದೇ ಇಲಾಖೆಗಳಿಂದ ಪ್ರೂವ್ ಆಗಿರುವಂತದ್ದಲ್ಲ. ಅಕಸ್ಮಾತ್ ನಾಟಿ ಮದ್ದು ಇದ್ದಿದ್ರೆ ನಮ್ಮ ಭಾರತ ಸರ್ಕಾರನೇ ಆಯುಷ್ ಡಿಪಾರ್ಟ್ಮೆಂಟ್ ಇಂದ ಇದನ್ನ ಆಥರೈಸ್ ಮಾಡಿ ಜನಗಳಿಗೆ ಸಿಗುವಂತ ರೀತಿ ಮಾಡ್ತಿದ್ರು. ಬಟ್ ಈಗಲೂ ಅದಾಗಿಲ್ಲ ಅಂದ್ರೆ ಅದು ಯಾವ್ದು ಸೈಂಟಿಫಿಕ್ ಆಗಿ ಒಳ್ಳೆ ರಿಸಲ್ಟ್ ಕೊಡುವಂತ ಮದ್ದಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ತೇವೆ. ಸೊ ಮನೆ ಮದ್ದುಗಳು, ಆಮೇಲೆ ಮೆಣಸಿನಕಾಯಿ ತಿನ್ಸೋದು, ಈ ತರದ ಒಂದೊಂದು ಊರುಗಳಲ್ಲಿ ಒಂದೊಂದು ರೀತಿ ಅವ್ರಿಗೆ ತಿಳಿದಿರುವಂತ ರೀತಿಗಳಲ್ಲಿ ಈ ಚಿಕಿತ್ಸೆ ಮಾಡುವಂತದ್ದು ಹೋಗ್ತಾರೆ. ಅದು ತಪ್ಪಾದ ಪ್ರಾಕ್ಟೀಸಸ್, ಅದನ್ನ ಮಾಡಬಾರ್ದು. ಎರಡನೇದು ಟೈಮ್ ವೇಸ್ಟ್ ಮಾಡೋದು. ಇದೆಲ್ಲ ಮಾಡೋದ್ರಿಂದ ಟೈಮ್ ವೇಸ್ಟ್ ಆಗುತ್ತೆ. ಬಿಟ್ಟು ಹಾಸ್ಪಿಟಲ್ಗೆ ಹೋಗಿ ಟ್ರೀಟ್ಮೆಂಟ್ ತಗೊಳೋದನ್ನ ಡಿಲೇ ಆಗ್ತಾ ಇರೋದ್ರಿಂದ ಸಾವು ನೋವು ಒಳಗಾಗುತ್ತೆ. ಎರಡನೇದು ಮೂಢನಂಬಿಕೆಗಳಿಂದ ಹೋಗಿ ಮಂತ್ರಗಳ ತಂತ್ರಗಳು ಮಾಡ್ಸೋ, ಈ ತರದ್ ಯಾವ್ದು ಮಾಡಬಾರ್ದು. ಅದರಿಂದ ಏನು ಪ್ರಯೋಜನ ಆಗೋದಿಲ್ಲ. ಹಾವು ಕಚ್ಚದಾಗ ಇರೋ ಏಕೈಕ ಮದ್ದು ಅಂದ್ರೆ ಆಂಟಿವೆನಮ್ ಅಂತ ಹೇಳ್ಬಿಟ್ಟು, ಸೊ ಹಾಸ್ಪಿಟ್ಲಿಗೆ ಹೋಗ್ಬೇಕು, ಆಂಟಿವೆನಮ್ ನೇ ಬಳಕೆ ಮಾಡಬೇಕು. ಇದರಿಂದ ಖಂಡಿತ ಪ್ರಾಣ ಉಳಿಯುತ್ತೆ. ಸೊ ಹಾವು ಕಡ್ದಾಗ ಏನ್ ಮಾಡ್ಬೇಕು ಅನ್ನೋ ವಿಚಾರವಾಗಿ ತುಂಬಾ ಸಿಂಪಲ್ ಆಗಿದೆ. ಈ ಸ್ಟೆಪ್ಸ್ ಫಾಲೋ ಮಾಡ್ಕೊಂಡು ನೀವು ಹೋದಾಗ ಇರ್ಬೋದು. ಈ ಸ್ಟೆಪ್ಸ್ ಹೇಳಕ್ಕಿಂತ ಮುಂಚೆ ನಿಮ್ಮಲ್ಲಿ ಏನ್ ಪ್ರಶ್ನೆ ಮೂಡಬಹುದು ಅಂದ್ರೆ, ನಮ್ಮ ಜಿಲ್ಲೆಗಳಲ್ಲಿ ಎಲ್ಲಾ ಕಡೆ ಆಂಟಿವೆನಮ್ ಸಿಗತ್ತಾ, ಅಥವಾ ನಮ್ಮ ಗದ್ದೆಗಳಲ್ಲಿ ಇರ್ತೀವಿ, ಅಲ್ಲಿಂದ 20 ಕಿಲೋಮೀಟರ್ ಹಾಸ್ಪಿಟ್ಲ್ ಇರತ್ತೆ, ನಾವ್ ಹೇಗ್ ಹೋಗಿ ನಮ್ಮನ್ನ ಬದುಕಿಸ್ಕೊಬಹುದು? ಈ ತರ ಎಷ್ಟೋ ಗೊಂದಲಗಳಿವೆ. ಈ ಗೊಂದಲಗಳಿಗೆ ಉತ್ತರ ಏನು ಅಂದ್ರೆ, ನಮ್ಮ ರಾಜ್ಯ ಸರ್ಕಾರ ಇದನ್ನ ನೋಟಿಫೈಡ್ ಡಿಸೀಸ್ ಅಂತ ಘೋಷಣೆ ಮಾಡಿದೆ. ಪ್ರತಿ ಜಿಲ್ಲೆಗಳನ್ನು ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ ಗಳಿಂದಾನೇ ಹಾವು ಕಡಿತನ ಟ್ರೀಟಬಲ್ ಆಗಿ ಮಾಡಿ, ಪ್ರೈಮರಿ ಹೆಲ್ತ್ ಕೇರ್, ತಾಲೂಕು ಹಾಸ್ಪಿಟಲ್, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಎಲ್ಲಾನು ಎಕ್ವಿಪ್ ಮಾಡೋದಕ್ಕೆ ಸರ್ಕಾರದ ಆದೇಶನೇ ಆಗಿದೆ. ಸೊ ಇದು ನೋಟಿಫೈಡ್ ಡಿಸೀಸ್ ಕರ್ನಾಟಕ. ಸೊ ಅದರಿಂದ ಎಲ್ಲಾ ಕಡೆ ಖಂಡಿತ ಸಿಗತ್ತೆ ಗವರ್ಮೆಂಟ್ ಆಸ್ಪತ್ರೆಗಳಲ್ಲಿ. ಅದು ಸರ್ಕಾರದ ಜವಾಬ್ದಾರಿ. ಅದಾದ ನಂತರ ಕಡ್ದಿರುವಂತ ವ್ಯಕ್ತಿ ಏನಿರ್ತಾನೆ ಯಾವತ್ತೂ ಕಾಮ್ ಆಗಿರ್ಬೇಕು. ಫಸ್ಟ್ ಏನು ಕಾಮ್ ಆಗಿರ್ಬೇಕು ಅಂದ್ರೆ, ಹಾವು ಕಡದ ನಂತರ ವಿಷ ಏನಿರತ್ತೆ ಅದು ಒಂದ್ ಕಡೆ ಏನಿದೆ, ಇವ್ರೇನ ಗಾಬರಿ ಬಿದ್ರೆ ಅದು ಹಾರ್ಟ್ ಬೀಟ್ ಜಾಸ್ತಿ ಆಗಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗಿರೋದ್ರಿಂದ ವೆನಮ್ ಎಲ್ಲಾ ಕಡೆ ಹರಡುವಂತದ್ದು. ಗಾಬರಿಗಳು ಸಮಾಧಾನ. ಎರಡನೇದು ಹಾವಿಂದ ದೂರ ಸರಿಬೇಕು. ಯಾವತ್ತು ಹಾವು ಕಚ್ಚದ್ಮೇಲೆ ಅದನ್ನ ಹಿಡಿತೀನಿ,
ಇಲ್ಲ ಕೊಳ್ತೀನಿ ಇಲ್ಲ ಅಥವಾ ಅದು ಯಾವ ಜಾತಿ ಹಾವು ಅಂತ ಕಂಡಿಡಿಯಕ್ ಹೋಗ್ತೀನಿ ಅನ್ನೋ ವಿಚಾರ ಇಲ್ಲಿ ಬೇಕಾಗಿದೆ. ಯಾಕೆಂದ್ರೆ ಯಾವ್ದೇ ಹಾವು ಕಡಿದ್ರು ಒಂದೇ ಆಂಟಿವೆನಮ್ ಇರೋಂಥದ್ದು. ಸೊ ಯು ಮಿ ನಾಟ್ ಟು ಐಡೆಂಟಿಫೈ ವಿತ್ ಸ್ಪೀಸಿ ಆಫ್ ಸ್ನೇಕ್ ಅಂದ್ರೆ ಯಾವ ಜಾತಿ ಹಾವು ಅನ್ನೋದು ಗುರುತಿಸುವಂತ ಅವಶ್ಯಕತೆ ಇಲ್ಲ. ಆಮೇಲೆ ಕಚ್ಚಿಸ್ಕೊಂಡಿರುವಂತ ವ್ಯಕ್ತಿ ಯಾರಿರ್ತಾರೆ ಅವ್ರು ನಡಿಬಾರ್ದು, ಓಡಬಾರ್ದು, ಅವರು ಸ್ಟೆಬಲೈಸ್ ಆಗಿರ್ಬೇಕು ಮಲಗಿರುವಂತ ರೀತಿಗಳಲ್ಲಿ. ಮತ್ತೆ ಕಚ್ಚಿಸ್ಕೊಂಡಿರುವಂತ ಭಾಗ ಏನಿರುತ್ತೆ, ಅದು ಕಾಲಾಗಿರ್ಬೋದು, ಕೈ ಆಗಿರ್ಬೋದು, ಅದನ್ನ ಮೂವ್ಮೆಂಟ್ ಮಾಡಬಾರ್ದು. ಆದಷ್ಟು ಒಂದು ಕಡ್ಡಿ ಇಟ್ಟು 3 ಬೆರಳು ಇರೋ ಗ್ಯಾಪ್ ಇಟ್ಟು ಒಂದು ದಾರನ ಕಟ್ಬಿಟ್ಟೋಬೇಕಂದ್ರೆ ಮೂವ್ಮೆಂಟ್ ಇಲ್ಲದೆ ಇರೋಂತ ರೀತಿ ಅದನ್ನ ಇಡಿಸಿ ಅವ್ರನ್ನ ಹೂವಿನ ತರ ಏನು ಸ್ಟ್ರೆಸ್ ಮಾಡದೆ ಅವ್ರನ್ನ ಅದೇ ರೀತಿ ಕ್ಯಾರಿ ಮಾಡಿ ಹಾಸ್ಪಿಟಲ್ಗೆ ಎಡ್ಸ್ಕೊಂಡಿದ್ರೆ ಏನೂ ಸಮಸ್ಯೆಗಳಿಲ್ಲ. ಅದಾದ್ಮೇಲೆ ಅವ್ರು ಹಾಕೊಂಡಿರುವಂತ ಏನಾದ್ರು ರಿಂಗ್ಸ್, ದಾರಗಳು, ಬ್ಯಾಂಗಲ್ಸ್ ಇಟ್ಟು ಅದನ್ನೆಲ್ಲ ರಿಮೂವ್ ಮಾಡ್ಬೇಕು. ಎಲ್ಲೂ ಸ್ವೆಲ್ಲಿಂಗ್, ಊತ ಬರುವಂತ ಸನ್ನಿವೇಶಗಳು ಇರುತ್ತೆ. ಅದಾದ್ಮೇಲೆ ಅವರು ಟ್ರಾನ್ಸ್ಪೋರ್ಟ್ ಮಾಡೋ ಟೈಮ್ಲಿ ಲೆಫ್ಟ್ ಸೈಡ್ ಅಲ್ಲಿ ಮಲಗಿರ್ಬೇಕು. ಆ ಒಂದು ಕೈನ ಅವ್ರ ತಲೆಗೆ ಸಪೋರ್ಟ್ ಕೊಟ್ಟು ಈ ರೀತಿ ಮಲಗಿರ್ಬೇಕು. ಯಾತಕ್ಕೋಸ್ಕರ ಇದು ಅಂದ್ರೆ ನಮ್ಮ ವಿಂಡ್ ಪೈಪ್, ಫುಟ್ ಪೈಪ್ ಪಕ್ಕದಲ್ಲೇ ಇರುತ್ತೆ. ನಾವು ಬೆನ್ನಿಗೆ ಮಲಗಿದಾಗ ರೈಟ್ ಸೈಡ್ ಅಲ್ಲಿ ಮಲಗಬೇಕು ಅಂದ್ರೆ ನಮಗೆ ಉಸಿರಾಟಕ್ಕೆ ತೊಂದರೆ ಆಗೋದು, ಅಥವಾ ನಾವು ಅನ್ಕಾನ್ಶಿಯಸ್ ಆದ್ಮೇಲೆ ವಾಮಿಟ್ ಮಾಡೋಕ್ಕೂ ನಮಗೆ ಸಮಸ್ಯೆಗಳಾಗುತ್ತೆ. ಸೊ ಇಟ್ ವಿಲ್ ಮೇಕ್ ಹಿಮ್ ಬಿಟ್ ಕಂಫರ್ಟಬಲ್. ಇಷ್ಟು ಮಾಡ್ಕೊಂಡು 108 ಕಾಲ್ ಮಾಡಿದಾಗ ಅವರು ನಿಮ್ಗೆ ವೆಂಟಿಲೇಟರ್ ಫೆಸಿಲಿಟಿ ಇರುತ್ತೆ. ಸೊ ಇದನ್ನ ಮಾಡ್ಕೊಂಡು ನೀವು ಹಾಸ್ಪಿಟಲ್ ರೀಚ್ ಆಗ್ಬೇಕು. ಒಬ್ರೇ ಹೋಗಿ ಸೇರ್ತೀನಿ ಅನ್ನೋದು ಅದು ಒಳ್ಳೇದಲ್ಲ. ಯಾಕೆ ಅಂದ್ರೆ ಹಾವು ವಿಷ ನಿಮ್ಗೆ ಅನ್ಕಾನ್ಶಿಯಸ್ ಮಾಡಬಹುದು, ಬೇರೆ ರೀತಿ ಹೆಲ್ತ್ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗುತ್ತೆ, ಸ್ವೆಲ್ಲಿಂಗು, ಕಣ್ಗಳು ಸರಿಯಾಗಿ ಕಾಣಿಸ್ದೇ ಇರೋದು, ಇದೆಲ್ಲ. ಸೊ ಇದರಿಂದ 3 ಜನ ಅಟ್ಲೀಸ್ಟ್ ಇಬ್ರೇ ಇದ್ದಾಗ ಅವ್ರನ್ನೆಲ್ಲ 2 ವೀಲರ್ ಅದೆಲ್ಲ ಅವಾಯ್ಡ್ ಮಾಡ್ಬೇಕು ಆದಷ್ಟು. ಕಾರ್ಗಳು ಸಿಕ್ಕಿಲ್ಲ ಅಂದ್ರೂ ಗಮನದಿಂದ, ಯಾಕಂದ್ರೆ ಎಷ್ಟೋ ಸನ್ನಿವೇಶಗಳು ಏನಾಗಿದೆ, 2 ವೀಲರ್ ಅಲ್ಲಿ ಹೋಗ್ಬೇಕಂದ್ರೆ ಒಬ್ರೇ ಹೋಗಿರ್ತಾರೆ, ಕಚ್ಚಿಸ್ಕೊಂಡಿರೋದು ಎಲ್ಲೋ ಬಿದ್ದೋಗ್ಬಿಟ್ಟಿರ್ತಾರೆ, ತಲೆ ಸುಟ್ಬಿಟ್ಟು ಆ ತರ ಸನ್ನಿವೇಶಗಳು ಆಗ್ತವೆ. ಸೊ ಇದನ್ನೆಲ್ಲ ನೋಡಿ ಹಾವು ಮತ್ತೆ ಹಾವು ಕಡಿತಾ ಇರೋ ಚಿಕಿತ್ಸೆಗಳು ತಗೊಳ್ಳಿ. ದಯವಿಟ್ಟು ಹಾವು ಕಚ್ಚಿದಾಗ ಆಸ್ಪತ್ರೆಗೆ ಇನ್ ಯಾವ್ದೇ ರೀತಿ ಟೈಮ್ ವೇಸ್ಟ್ ಮಾಡ್ಕೊಂಡು ಪ್ರಾಣಗಳನ್ನ ಕಳ್ಕೊಳ್ಳುವಂತ ರೀತಿ ಮಾಡ್ಬೇಕು. ಆಮೇಲೆ ಮುಖ್ಯವಾದ ಹಾವು ಕಡಿದೇ ಇರುವಂತ ರೀತಿ ನಮ್ಮನ್ನ ನಾವ್ ಯಾವ ರೀತಿ ರಕ್ಷಣೆ ಮಾಡ್ಕೋಬೇಕು. ಈಗ ಎಷ್ಟೋ ಜನಕ್ಕೆ ರೈತರಿಗೆ ಡೌಟ್ ಇರುತ್ತೆ, ನಾವು ಗದ್ದೆಗಳಿಗೆ ಹೋಗ್ತೀವಿ, ತೋಟದಲ್ಲಿ ಹಾವುಗಳಿರುತ್ತೆ, ಅದನ್ನ ನಾವ್ ಹೇಗೆ ನಮ್ಮನ್ನ ನಾವು ರಕ್ಷಿಸ್ಕೊಂಡು. ಸೊ ಈಗ ನಾವು ನಿಮಗೆ ಪ್ರತಿ ಒಂದು ಪಾಯಿಂಟ್ ನಾವ್ ಏನೇನ್ ಹೇಳ್ತಾ ಇದೀವಿ ಇದೆಲ್ಲ ಸಂಶೋಧನೆ ಆಗಿರೋದು. ಅಂದ್ರೆ ಯಾವ್ದ್ರಿಂದ ಹಾವು ಕಡಿತ ಆಗ್ತಿದೆ, ಏನ್ ಮಾಡಿದ್ರೆ ಹಾವು ಕಡಿತ ಆಗದೆ ಇರತ್ತೆ ಅನ್ನೋದನ್ನ ಸಂಶೋಧನೆ ಮಾಡಿ ಸುಮಾರು ವರ್ಷಗಳ ಮಾಹಿತಿಯನ್ನ ನಮ್ಗೆ ಅನಿಸ್ತಾ ಇದೆ. ಅದನ್ನ ಮೊದಲನೇದಾಗಿ ನಿಮ್ಮ ತೋಟಗಳಲ್ಲಿ ಹಾವು ನೋಡಿದ್ರೆ ದೂರ ಸರಲ್ಲ. ಅದನ್ನ ನಾನು ಹಿಡಿಯಕ್ ಹೋಗ್ತೀನಿ, ಕೊಲ್ಲಕ್ ಹೋಗ್ತೀನಿ, ಅಥವಾ ಬೇರೆ ಏನೋ ಪ್ರಯೋಗ ಮಾಡ್ತೀನಿ ಅನ್ನೋದನ್ನೇ ಹಾವು ಕಡಿತಕ್ಕೆ ಒಳಗಾಗ ಅದನ್ನ ಫಸ್ಟ್ ಅವಾಯ್ಡ್ ಮಾಡಬೇಕು. ಎರಡನೇದು, ಹಾವುಗಳಿಗೆ ಕಿವಿ ಕೇಳಿಸೋದಿಲ್ಲ ಶುದ್ಧವಾಗಿ. ಆಮೇಲೆ ಹಾವುಗಳಿಗೆ ಕಣ್ಣು ಏನಂತ ಕರಿತೀವಿ, ಅದು ಹತ್ರದ ದೃಷ್ಟಿ ಇರುವಂತ ಪ್ರಾಣಿ ಅದು. ಅದಕ್ಕೆ 10 ಅಡಿ ಮೇಲಿರೋ ದೃಷ್ಟಿ ಅಥವಾ ಅಷ್ಟು ಕ್ಲೀನಾಗಿ ಕಾಣಿಸೋದು. ಆಮೇಲೆ ಕಲರು ಅಷ್ಟೇನೆ, ಕೆಲವೊಂದು ಬಣ್ಣಗಳು ಮಾತ್ರ ಕಾಣಿಸೋದು, ನಂತರ ಕ್ಲಿಯರ್ ವಿಷನ್ ಇರೋದಿಲ್ಲ. ಈ ಹಾವಿನ ನಾಲಿಗೆ ಯಾವಾಗ್ಲೂ ನೋಡಿರ್ತೀರ, ಹೊರಗಡೆ ಹೋಗುವಂತ ಮಾಡ್ತಿರೋದು. ಯಾತಕ್ಕೋಸ್ಕರ ಮಾಡ್ರೆ ಅದ್ರ ಸುತ್ತಮುತ್ತ ಇರುವಂತ ಏನ್ ನಡೀತಿದೆ, ಅದಕ್ಕೆ ಯಾವ್ದಾದ್ರು ಊಟ ಮಾಡುವಂತದ್ದು ಅದ್ರ ಹತ್ರ ಬರ್ತಿದ್ಯಾ. ಸೊ ಈ ವಿಚಾರಗಳನ್ನ ದೂರದಿಂದನೇ ಕಂಡುಹಿಡಿಯುವಂತ ಇದಿರುತ್ತೆ. ಸೊ ಯಾವತ್ತು ನೀವು ನಿಮ್ಮ ಕೆಲ್ಸಗಳನ್ನ ಸ್ಟಾರ್ಟ್ ಮಾಡೋದಿನ ಮುಂಚೆ ತುಂಬಾ ದಿವಸಗಳು ಪೊದೆಗಳಿರುತ್ತೆ, ಅಲ್ಲಿ ವೈಬ್ರೇಷನ್ ಮಾಡ್ಬೇಕು. ಕಾಲ್ ಎತ್ತಿ ಫಿಟ್ ಮಾಡುವಂಥದ್ದು, ಕಡ್ಡಿಯಿಂದ ಮುಟ್ಟುವಂಥದ್ದು, ಆ ಜಾಗನ ಸ್ವಲ್ಪ ಡಿಸ್ಟರ್ಬ್ ಮಾಡುವಂಥದ್ದು ಮಾಡಿ ಒಂದ್ 2 ನಿಮಿಷ ನಂತರ ಇಲ್ಲ ಒಂದು 5 ನಿಮಿಷ ನಂತರ ನಿಮ್ ಕೆಲ್ಸಕ್ಕೆ ಶುರು ಹಚ್ಕೊಳ್ಳಿ. ಆಮೇಲೆ ಟಾರ್ಚ್ ಯೂಸ್ ಮಾಡ್ಲೇಬೇಕು. ನನ್ನ ತೋಟ, ನನ್ನ ಮನೆ, ನಾನ್ ಅಡ್ಡಾಡೋ ಜಾಗನೇ ಅಂತ ಹೇಳ್ಬಿಟ್ಟು ಧೈರ್ಯವಾಗಿ ಓಡಾಡೋದಲ್ಲ. ಯಾಕಂದ್ರೆ ಹಾವುಗಳಲ್ಲಿ ಹಗಲು ಸಂಚಾರಿ ಮಾಡುವಂತ ಹಾವು ಮತ್ತೆ ರಾತ್ರಿ ಸಂಚಾರಿ ಹಾವು, ಡ್ಯೂರನಲ್ ಅಂಡ್ ನಾಕ್ಟರ್ನಲ್ ಸ್ಪೀಶೀಸ್ ಅಂತ ಕರೀತೀವಿ. ಸೊ ಈ ರಾತ್ರಿ ಹೊತ್ತು ಸಂಚಾರಿ ಮಾಡುವಂತ ಹಾವುಗಳು ಸುಮಾರು ನಮ್ಗೆ ಕಾಲುಗಳು ಸಿಗೋದು, ಮಲಗಿದಾಗ ಬರುವಂತ ಇದೆಲ್ಲ ಸಿಚುಯೇಷನ್. ಸೊ ಯಾವತ್ತೂ ಟಾರ್ಚ್ ಯೂಸ್ ಮಾಡಬೇಕು. ಅಥವಾ ನೀವು ಓಡಾಡುವಂತ ಜಾಗದಲ್ಲಿ ಬೆಳಕಿರ್ಬೇಕು. ಎರಡರಲ್ಲಿ ಯಾವ್ದಾದ್ರು ಮತ್ತೆ ಮನೆ ಅಕ್ಕಪಕ್ಕ ಶುದ್ಧವಾಗಿರ್ಬೇಕು. ಯಾವ್ದೇ ರೀತಿ ಗಿಡ ಬೆಳೆಯುವಂತದ್ದಾಗಿರ್ಬೋದು, ಮತ್ತೆ ಇಲಿಗಳು ಇದ್ರೆ ಅದನ್ನ ಕ್ಲೀನ್ ಮಾಡೋದು, ಈ ತರ ಯಾವ್ದೇ ಒಂದು ಗಲೀಜ್ ಇಲ್ದಿರೋಂತ ಕ್ಲೀನ್ ಆಗಿ ಇಟ್ಕೊಂಡು ಖಂಡಿತ ನಮ್ಗೆ ಹಾವುಗಳು ಖಂಡಿತ ಸಿಗೋದು. ಆಮೇಲೆ ಮನೆ ಪಾತ್, ನಮ್ಮ ಮನೆ ಅಕ್ಕಪಕ್ಕ ಅಥವಾ ತೋಟದಲ್ಲಿ ನಾವು ನಡೆಯುವಂತ ದಾರಿ ಏನಿರುತ್ತೆ ಅದನ್ನ ಕ್ಲೀನ್ ಮಾಡಿ ಇಟ್ಕೊಬೇಕು. ಬೆಳಕಿರುವಂತ ರೀತಿ ಮಾಡ್ಬೇಕು, ನಮ್ಗೆ ಕಾಣುವಂತ ರೀತಿ ಮಾಡ್ಬೇಕು. ಆವಾಗ ಕಡಿತ ಕಮ್ಮಿ ಆಗಲ್ಲ. ಶೂಸ್, ಸೊ ಮ್ಯಾಂಡೇಟರಿ ಆಗಿ ಎಲ್ಲರೂ ಫೀಲ್ಡ್ ಗಳಲ್ಲಿ ಇದ್ದಾಗ ಬೂಟ್ ಗಮ್ಸ್ ಅಥವಾ ಶೂಸ್ ಯೂಸ್ ಮಾಡ್ಲೇಬೇಕಾಗುತ್ತೆ. ಅಟ್ಲೀಸ್ಟ್ ಅವರು ಕಾನ್ಫ್ಲಿಕ್ಟ್ ಇರುವಂತ ಜಾಗ ಅಂತ ಕಡೆ ಶೂಸ್ ಯೂಸ್ ಮಾಡೋದು ತುಂಬಾ ಒಳ್ಳೇದು. ಯಾರು ನೆಲದ ಮೇಲೆ ಮಲಗಬಾರ್ದು, ಯಾಕಂದ್ರೆ ನೆಲದ ಮೇಲೆ ಮಲಗೋದ್ರಿಂದ ಸಂಚಾರಿ ಮಾಡೋ ಕಚ್ಚುವಂತ ಪರಿಸ್ಥಿತಿ ಜಾಸ್ತಿ ಇರುತ್ತೆ. ವಿ ಅಡ್ವೈಸ್ ಟು ಸ್ಲೀಪ್ ಆನ್ ಅ ಬೆಡ್. ಅಂದ್ರೆ
ಮೇಲ್ಗಡೆ ಎಲ್ಲಾದ್ರೂ ಮಲಗ್ಬೇಕು, ಆಗಿಲ್ಲ ಅಂದ್ರೆ ಮಲಗೋದಾದ್ರೂ ಸಹ ಸೊಳ್ಳೆ ಬರ್ತೈತೆ ಅದನ್ನ ಟಕ್ಕಿನ್ ಮಾಡಿ, ಏನು ಒಳಗಡೆ ಬರ್ದೇ ಇರೋಂತ ರೀತಿ ಟಕ್ಕಿನ್ ಮಾಡಿ ಬರುತ್ತೆ. ಸೊ ಈ ವಿಚಾರಗಳು ಫಾಲೋ ಮಾಡಿದಾಗ ಖಂಡಿತ ನಮ್ಗೆ ಹಾವುಗಳಿಂದ ಯಾವ್ದೇ ರೀತಿ ಆಗುವಂತ ಅನಾಹುತ ಅಥವಾ ಕಾನ್ಫ್ಲಿಕ್ಟ್ ಅಂತ ಏನ್ ಕರಿತೀವಿ ಅದನ್ನ ಅವಾಯ್ಡ್ ಮಾಡಬಹುದು. ಹಾವಿಂದ ನಮ್ಗೆ ಉಪಯೋಗಗಳು ಇದಾವೆ. ಸೊ ಹಾವುಗಳು ರೈತರ ಸ್ನೇಹಿ ಅಂತ ಹೇಳ್ತೀವಿ. ನಮ್ಮ ದೇಶದ ಬೆನ್ನೆಲುಬು ರೈತರ ಬೆನ್ನೆಲುಬು ಹಾವುಗಳೇನೆ. ಯಾಕೆಂದ್ರೆ ಹಾವುಗಳು ಬಂದ್ಬಿಟ್ಟು ಇಲಿಗಳ ಸಂಖ್ಯೆ ಕಂಟ್ರೋಲ್ ಮಾಡುತ್ತೆ, ಕಾಯಿಲೆ ಬರ್ದೇ ಇರುವಂತ ರೀತಿ ಮಾಡುತ್ತೆ, ಮತ್ತೆ ನಮ್ಮ ರೈತರು ಬೆಳೆಯುವಂತ ಏನು ಆಹಾರ ಇರುತ್ತೆ ಅದನ್ನ ಅದು ಸುಮಾರು ಕದೀತಾ ಇರುತ್ತೆ ತೋಟ. ಇವಾಗ ನೋಡಿ ರೈತರು ಬೆಳೆಯೋದಾಗ್ತಿದ್ದ ಗೋಡೌನ್ ಬರ್ಬೇಕು, ಗೋಡೌನ್ ಇಂದ ರಿಟೇಲ್ ಅಂಗಡಿ, ಅಲ್ಲಿಂದ ನಮ್ ತಟ್ಟೆ, ಈ ಇಡೀ ಪ್ರಾಸೆಸ್ ಅಲ್ಲಿ ಸುಮಾರು ಊಟಗಳು ವೇಸ್ಟ್ ಆಗ್ತಾ ಇದಾವೆ ಇಲಿಗಳಿಂದ. ಸೊ ಈ ಹಾವುಗಳು ಅದನ್ನ ಕಂಟ್ರೋಲ್ ಮಾಡುತ್ತೆ. ಮತ್ತೆ ಮೆಡಿಕಲ್ ಯೂಸಸ್, ಹಾವು ಕಡಿತಕ್ಕೆ ಹಾವು ವಿಷದಿಂದಾನೆ ಮೆಡಿಸನ್ ರೆಡಿ ಮಾಡೋದು, ಮತ್ತೆ ಸುಮಾರು ಮದ್ದುಗಳು ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಎಲ್ಲ ಅದರಿಂದಾನೇ ಮಾಡ್ತಾರೆ. ಮತ್ತೆ ಈ ಒಂದು ಇಕೋಸಿಸ್ಟಮ್ ಇಂಬ್ಯಾಲೆನ್ಸ್ ಆಗಿರೋದು ಕ್ಲೀನ್ ಆಗಿ ಬ್ಯಾಲೆನ್ಸ್ ಮಾಡೋದಕ್ಕೆ ಹಾವುಗಳು ಒಂದು ದೊಡ್ಡ ಮೇಜರ್ ರೋಲ್ ಪ್ಲೇ ಮಾಡುತ್ತೆ ಇಕೋಸಿಸ್ಟಮ್ ಅಲ್ಲಿ. ಆಮೇಲೆ ಪ್ರಿವೆನ್ಷನ್ ಆಫ್ ಕ್ರಾಪ್ ಡ್ಯಾಮೇಜ್ ನಾವು ಹೇಳಿದ್ವಿ. ಸೊ ಇದೆಲ್ಲ ಮಾನವನಿಗೆ ಆಗುವಂತ ಅನುಕೂಲಗಳು ಹಾವುಗಳಿಂದ. ಸೊ ಹಾವುಗಳು ನಮಗೆ ಬೇಕೇ ಬೇಕಾಗಿದೆ. ಹಾವುಗಳಿಂದ ಅಂದ್ರೆ ಮನುಷ್ಯನ ಅಲಿವಿಗೆ ನಾವೇ ಒಂದು ಹೆಜ್ಜೆ ಹಾಕಿವಿ ಅಂತ ಹೇಳ್ತಾರೆ. ಸೊ ಇಲ್ಲಿ ವಿಷರಹಿತ ಹಾವುಗಳು ಅಂತ ಹಾಕಿದೀವಿ. ಈ 4 ದೊಡ್ಡ ಹಾವುಗಳು ನೋಡಿ, ನಮ್ಮ ಇಡೀ ಭಾರತದಲ್ಲಿ 390 ಜಾತಿ ಪ್ಲಸ್ ಅಷ್ಟು ಹಾವುಗಳಿದಾವೆ. ಅದರಲ್ಲಿ 80% ಹಾವುಗಳು ವಿಷರಹಿತ ಹಾವುಗಳೇ ನಮ್ಮ ಭಾರತದಲ್ಲಿ ಇರುವಂತದ್ದು. ಬರೀ 20% ಅಷ್ಟೇ ವಿಷಕಾರಿ ಹಾವುಗಳು. ಅದರಲ್ಲಿ ಮೊದಲನೇದಾಗಿ ನೀವೇನ್ ನೋಡ್ತಿರೋ ಇವರು ನಾಗರಾವು, ಎಲ್ಲರೂ ನೋಡಿರ್ತೀರಾ. ಸೊ ಇದು ಭಯ ಆದಾಗ ಎಡೆ ಎತ್ತತ್ತೆ, ಬ್ರೌನ್ ಕಲರ್ ಅಲ್ಲಿ ಇರುತ್ತೆ. ಇದು ಹಗಲೊತ್ತು ಸಂಚಾರಿ ಮಾಡುವಂತ ಹಾವುಗಳು. ನಿಮ್ಗೆ ಹಗಲೊತ್ತು ತುಂಬಾ ಈಸಿಯಾಗಿ ಕಾಣುವಂಥದ್ದು. ಆಮೇಲೆ ಎರಡನೇದು ಕಟ್ಲಾವು ಅಂತ ಇದೆ. ಸೊ ಇದು ರಾತ್ರಿ ಸಂಚಾರಿ ಮಾಡುವಂತ ಹಾವುಗಳು, ಗದ್ದೆಗಳಲ್ಲಿ ತುಂಬಾ ಸಿಗತ್ತೆ. ಸೊ ಇದು ತುಂಬಾ ನೈಟ್ ಹೊತ್ತೆ. ಇದ್ರ ಮೇಲೆ ನೋಡಿ ಹಿಂಗೆ ಸ್ಟ್ರೈಪ್ ಗಳಿದೆ, ಗೆರೆ ಇದೆ, ಬ್ಲೂವಿಶ್ ಅಂಡ್ ಬ್ಲಾಕ್ ಕಲರ್ ಅಲ್ಲಿ ಇರುತ್ತೆ. ಇದ್ರ ಮೇಲೆ ಗೆರೆ ಇರುತ್ತೆ. ಸೊ ಗದ್ದೆಗಳಲ್ಲಿ ಸಿಗೋದು. ನೆಕ್ಸ್ಟ್ ನೀವೇನ್ ನೋಡ್ತಾ ಇದ್ದೀರೋ ಕೊಳಕ ಮಂಡಲ, ರಸಲ್ಸ್ ವೈಪರ್ ಅಂತ ಹೇಳ್ತಾರೆ. ಅವ್ರಿಗೆ ತೊಂದರೆ ಆದಾಗ ನಾಗರಾವ್ ಹೇಗೆ ಎಡೆ ಎತ್ತೋ ಇವ್ರಿಗೆ ತೊಂದರೆ ಆದಾಗ ಇಸ್ಸಿಂಗ್ ಸೌಂಡ್ ಮಾಡ್ತಾರೆ, ಇಸ್ ಅಂತ. ಅದು ಕುಕ್ಕರ್ ಪ್ರೆಷರ್ ಜಾಸ್ತಿ ಅದಾದ್ಮೇಲೆ ಅದ್ರ ಮೇಲೆ ಡೈಮಂಡ್ ಶೇಪ್ ನೋಡ್ಬೋದು. ಸುಮಾರು ಜನ ಹೆಬ್ಬಾವು ಅಂತಾರೆ ಮಣ್ಣದ ಹಾವುಗಳನ್ನ. ಹೆಬ್ಬಾವು ಬೇರೆ ರೀತಿ ಇರುತ್ತೆ. ಈಗ ನೋಡಿ ಇದು ಹೆಬ್ಬಾವು, ಇದ್ರ ಮೇಲೆ ಎಲ್ಲೂ ಡೈಮಂಡ್ ಶೇಪ್ ಗಳಿಲ್ಲ ಹೆಬ್ಬಾವ್ನ. ಬಟ್ ಅದೇ ನೀವು ಹಂಗೆ ಸ್ವಲ್ಪ ಮೇಲ್ಗಡೆ ನೋಡಿ, ನಮ್ಮ ಕೊಳಕು ಮಂಡಲ ಮೇಲೆ ನಿಮ್ಗೆ ಡೈಮಂಡ್ ಶೇಪ್ ಕಾಣಿಸುತ್ತೆ. ಸೊ ಅದೇ ರೀತಿ ನಿಮ್ ಕೊಳಕು ಮಂಡಲ ಅಂತ ಕಂಡುಹಿಡಿಯಬಹುದು. ಆಮೇಲೆ ಅದ್ರ ಪಕ್ಕದಲ್ಲಿರುವಂತದ್ದು ಉರಿ ಮಂಡಲ, ಗರಗಸ ಮಂಡಲ ಅಂತ, ಸಾಸ್ಗೆಲ್ ವೈಪರ್ ಅಂತ ಹೇಳ್ತಾರೆ. ಈ 3 ಸಹ ರಾತ್ರಿ ಸಂಚಾರಿ ಮಾಡುವಂತ ಹಾವುಗಳು. ಇದು ಬಂದ್ಬಿಟ್ಟು ಹಗಲು ಸಂಚಾರಿ ಮಾಡುವಂತ ಹಾವು. ಮತ್ತೆ ನೀವೇನ್ ಕೆಳಗಡೆ ನೋಡ್ತಿದ್ದೀರೋ ಇದೆಲ್ಲ ಹಾವುಗಳಲ್ಲಿ 3 ತರ ಇರುತ್ತೆ. ಒಂದು ದಡದಲ್ಲಿ ಇರುವಂತ ಹಾವುಗಳು, ಒಂದು ಮರದಲ್ಲಿ ವಾಸ ಇರುವಂತ ಹಾವುಗಳು, ಇನ್ನೊಂದು ನೀರಲ್ಲಿ ವಾಸ ಇರುವಂತ ಹಾವುಗಳು. ಆರ್ಬೋರಿಯಲ್, ಆಮೇಲೆ ಟೆರಿಸ್ಟ್ರಿಯಲ್, ಅಕ್ವಾಟಿಕ್ ಸ್ನೇಕ್ಸ್ ಅಂತ ನಾವ್ ಹೇಳಿದಂತೆ. ಸೊ 3 ಭಿನ್ನವಾದ ಹಾವುಗಳಿರುತ್ತೆ. ಅದರಲ್ಲಿ ನಮ್ಮ ರೈತರಿಗೆ ತುಂಬಾ ಉಪಯೋಗವಾಗಿರುವಂತದ್ದು 2 ಹಾವುಗಳು, ಮನ್ಮುಖ ಹಾವುಗಳು ಅಂತ ಕರಿತೀವಿ, ಕಾಮನ್ ಸ್ಯಾಂಡ್ ಬೋವಾ, ರೆಡ್ ಸ್ಯಾಂಡ್ ಬೋವಾ. ಸೊ ಮಣ್ಣಿನ ಏನು ಗುಣಮಟ್ಟ ಇದೆ ಅದನ್ನ ಮೇಂಟೈನ್ ಮಾಡುವಂಥದ್ದು, ಇಕಾಲಜಿ ಬ್ಯಾಲೆನ್ಸ್ ಮಾಡುವಂಥದ್ದು ಮಾಡ್ತಾ ಇರೋದು. ಇದು ಹಾವಿನ ಲೋಕದ ಬಗ್ಗೆ ಪ್ರಪಂಚ ಹಿಂಗೆ ಕೊಟ್ಟಿರುವಂತದ್ದು. ಮತ್ತೆ ಎಲ್ಲಾರ್ಗು ನಾವ್ ಹೇಳುವಂತದ್ದು ಏನಂದ್ರೆ, ಈ ಕಾರ್ಯಕ್ರಮ ನಮ್ ಫಸ್ಟ್ ಇಂದ ಏನ್ ಮಾಡ್ತಾ ಇದೀವಿ, ಇದು ಇಡೀ ಕರ್ನಾಟಕ ಸ್ಟೇಟ್ ಪ್ರತಿ ಗ್ರಾಮಗಳಿಗೂ, ಪ್ರತಿ ಶಾಲೆಗಳಿಗೂ, ಪ್ರತಿ ಪಂಚಾಯತ್ಗೂ ನಾವು ತಲುಪಬೇಕು ಅಂತ ಹೀಗೆ ಇದನ್ನ ಮಾಡಿ. ಎಲ್ಲಾ ಕನ್ನಡಿಗರಿಗೂ ನಾವು ಕೇಳೋದೇನಂದ್ರೆ, ನಿಮ್ಮ ಹಳ್ಳಿಗಳಿಗೆ ನಮ್ಮನ್ನ ಕರೀರಿ, ನಮ್ ನಂಬರ್ ಶೇರ್ ಮಾಡಿರ್ತೀವಿ. 9620111007 ಉಚಿತವಾಗಿ ಈ ಕಾರ್ಯಕ್ರಮ ಮಾಡ್ಕೊಡ್ತೀವಿ. ಸೊ ನೀವು ಇಲ್ಲಿ ಸ್ವಲ್ಪ ಇಕ್ವಿಪ್ಮೆಂಟ್ ಇಟ್ಟಿದ್ದೀರಾ. ಹೌದು. ಸೊ ಈ ಇಕ್ವಿಪ್ಮೆಂಟ್ ಬಗ್ಗೆ ಹೇಳ್ಬೋದಾ? ಯಾವ್ದನ್ನ ಹೇಗೆ ಯೂಸ್ ಮಾಡೋದು ಅಥವಾ ಯಾವ್ದನ್ನ ಯೂಸ್ ಮಾಡಬಾರ್ದು? ಮೊದಲನೇದಾಗಿ ಹಾವು ಅಂತ ಬಂದಾಗ ಎಲ್ಲಾ ಹಾವುಗಳು ಅರಣ್ಯ ಕಾಯ್ದೆಯಲ್ಲಿ ರಕ್ಷಣೆ ಪಟ್ಟಿಯಲ್ಲಿ ಇರುವಂತ ಜೀವಿಗಳು. ಈ ಹಾವುಗಳನ್ನ ಹಿಡಿಬೇಕು ಅಂದ್ರೂನು, ಅದನ್ನ ಯಾವ್ದೇ ರೀತಿ ಸಾಗಾಟ ಮಾಡ್ಬೇಕು ಅಂದ್ರೂ ಅರಣ್ಯ ಇಲಾಖೆ ಪರ್ಮಿಷನ್ ಇಲ್ಲದೆ ನಾವು ಮಾಡೋ ಹಾಗಿಲ್ಲ. ಈ ಸುಮಾರು ಜನ ರೈತರು ಮತ್ತೆ ಈ ರೈತರ ಜಾಗಗಳಲ್ಲಿ ಏನ್ ಮಾಡ್ತಾರೆ, ಇದನ್ನ ಹಾವು ಹಿಡಿಯೋ ಒಂದು ಎಕ್ವಿಪ್ಮೆಂಟ್ ಅಂತ ಸೇಲ್ ಮಾಡ್ತಾರೆ. ಇದು ಏನಾಗತ್ತೆ ಅಂದ್ರೆ, ಹಾವು ಹಿಡಿಯೋ ಎಕ್ವಿಪ್ಮೆಂಟ್ ಅಲ್ಲ, ಇದೆಲ್ಲ ಬಂದ್ಬಿಟ್ಟು ಅನ್ಸೈಂಟಿಫಿಕ್ ಆಗಿ ಮಾಡಿರುವಂತ ಎಕ್ವಿಪ್ಮೆಂಟ್ಸ್. ಆಪಲ್ ಕಟ್ಟರ್ ಅಂತ ನಾವೇನ್ ಕರಿತೀವಿ, ಅಥವಾ ಗದ್ದೆಗಳಲ್ಲಿ ಕಟ್ ಮಾಡಕ್ ಏನಿದೆ ಅದನ್ನೇ ಸ್ವಲ್ಪ ಮಾಡಿಫೈ ಮಾಡಿರ್ತಾರೆ. ಇಲ್ಲಿ ನೋಡಿ, ನಾನು ಬೆರಳು ಇಡ್ತೀನಿ, ಇಲ್ಲಿ ಪ್ರೆಸ್ ಮಾಡಿದಾಗ ನಾನು ಎಷ್ಟು ಪ್ರೆಸ್ ಮಾಡ್ತೀನಿ ಅಷ್ಟು ಒಳಗಡೆ ಹೋಗ್ತಾನೆ ಇರುತ್ತೆ. ಪ್ರೆಷರ್ ನ ಕಂಟ್ರೋಲ್ ಮಾಡಲ್ಲ. ಹಾವಿನ ಬೆನ್ನಿನ ಮೂಳೆ ಏನಿರುತ್ತೆ ಅದು ಮೀನಿನ ಮುಳ್ಳಾಗಿ ಇರುತ್ತೆ.
ಸೊ ಇದನ್ನ ನಾವು ಹಿಡಿದು ಏನಾದ್ರು ತುಂಬಾ ಜೋರಾಗಿ ಪ್ರೆಸ್ ಮಾಡಿದ ಹಾವುಗಳ ಬೆನ್ನಿನ ಮೂಳೆ ಮುರಿದೋಗಿ ನೋವಲ್ಲಿ ಸಾಯತ್ತೆ. ಅದು ತಕ್ಷಣ ಸಾಯಲ್ಲ, ನೀವು ಬಿಟ್ಟ ನಂತರ 6 ತಿಂಗಳು 3 ತಿಂಗಳಾದ್ಮೇಲೆ ಸಾಯುವಂತದ್ದು ಆಗತ್ತೆ. ಸೊ ಈ ಎಕ್ವಿಪ್ಮೆಂಟ್ ಬಳಕೆ ಮಾಡೋದು ಕಾನೂನಿನ ವಿರುದ್ಧ ಒಂದು, ಮತ್ತೆ ಪ್ರಾಣಿಗಳಿಗೂ ಇದು ಹಾನಿ ಕೊಡುವಂತೆ, ಮತ್ತೆ ನಿಮಗೂ ತೊಂದರೆ ಆಗುವಂತೆ. ಸೊ ಇದನ್ನ ಯಾರು ಬಳಕೆ ಮಾಡಬಾರದು ಅನ್ನೋ ವಿಚಾರವಾಗಿ ನಾವು ಇದನ್ನ ಇಟ್ಟಿದೀವಿ. ಸುಮಾರು ಜನ ಕೇಳ್ಬೋದು, ಇದನ್ನ ನಾವು ಬಳಕೆ ಮಾಡಿಲ್ಲ ಅಂದ್ರೆ ಹೇಗ್ ಹಾವು ಹಿಡಿಯೋದು, ಅದೇನ್ ಅದು ಬಂದು ನಾವು ಕಚ್ಚೋ ತನಕ ನಾವು ಕಾಯ್ಬೇಕಾ ಅಂತ. ಈಗ ಎಲ್ಲಾದ್ರೂ ಒಂದ್ ಕಡೆ ಬಾಂಬ್ ಇಟ್ಟಿದ್ದಾರೆ ಅಂದ್ರೆ ನೀವು ಹೋಗಿ ತೆಗಿಯಕ್ ಹೋಗ್ತೀರಾ, ಹೋಗಲ್ವಲ್ಲ. ಯಾರೋ ಬಾಂಬ್ ಎಕ್ಸ್ಪರ್ಟ್ ಬರೋರ್ಗು ಕಾಯ್ತಿರಲ್ಲ, ಇದು ಹಂಗೇನು ಇದು. ಸೊ ಇದು ಸಾಯ್ತೀರಾ ಅಂತ ಗೊತ್ತಾದ್ಮೇಲೆ ಯಾಕೆ ಕೈ ಹಾಕ್ಬೇಕು, ಹಾಕ್ಬಾರ್ದು ಅಂತ ನಾವ್ ಹೇಳೋ ಹೋಗ್ತಿದ್ದು. ಆಮೇಲೆ ಈ ಹಾವುಗಳು ವಿಚಾರವಾಗಿ 1926 ಅರಣ್ಯ ಇಲಾಖೆ ಹೆಲ್ಪ್ ಲೈನ್ ಇದೆ, ಅದಕ್ಕೆ ಕರೆ ಮಾಡಿ ಅವರ ಸರ್ವಿಸ್ ತಗೊಳ್ಳಿ. ತಜ್ಞರು ಯಾರಿದ್ದಾರೆ ಅವರೇ ಬರ್ಲಿ. ಇವತ್ತು ಒಂದ್ ದಿವಸ ನೋಡಿ, ಸುಮಾರು ಜನದ ದುಡಿಮೆ ಏನಿರುತ್ತೆ ಅಂದ್ರೆ ಮಿಷಿನ್ ಮೇಲೆ ಇನ್ವೆಸ್ಟ್ ಮಾಡಿರಲ್ಲ, ಅವ್ರ ಬಾಡಿನೇ ಮಿಷಿನ್ ಆಗಿರತ್ತೆ. ಅವ್ರು ಎಷ್ಟು ವರ್ಷ ದುಡಿತಾರೆ, ಅವ್ರು ಎಷ್ಟು ವರ್ಷ ಆರೋಗ್ಯವಾಗಿರ್ತಾರೆ, ಅಷ್ಟೇ ಅವ್ರ ಕೈಲಿ ಜೀವನ ನಡ್ಸಕ್ ಆಗುತ್ತೆ. ಅವ್ರಿಗೆ ಆರೋಗ್ಯ ಕೆಡ್ತು ಅಂದ್ರೆ ಅವ್ರ ಮನೇನೆ ನಡೆಯೋದಿಲ್ಲ. ಸೊ ಅಂತ ಪರಿಸ್ಥಿತಿಗಳು, ಇದೆಲ್ಲ ಸೇಫ್ಟಿ ಪ್ರಿಕಾಷನ್ಸ್, ಹೋಗ್ಬೇಡಿ ಅದ್ರ ಹತ್ರ. ಮತ್ತೆ ಎರಡನೇ ವಸ್ತು ಏನ್ ನೋಡ್ತಿದೀರಾ, ಇದು ಗ್ಲೂ ಪ್ಯಾಡ್. ಇದು ಸೊ ಇದು ನಮ್ಮ ಭಾರತದಲ್ಲಿ ನಿಷೇಧ ಆಗಿದೆ, ಸರ್ಕಾರದಿಂದನೇ ನಿಷೇಧ ಆಗಿರುವಂತ ವಸ್ತು. ಸುಮಾರು ಆನ್ಲೈನ್ ಇದ್ರಲ್ಲಿ ಕಾಣ್ಲಿಕ್ಕೆ ಸಿಗತ್ತೆ. ಸೊ ಗಮ್ ಪ್ಯಾಡ್ ಅನ್ನೋದು ಏನಂದ್ರೆ ಒಳಗಡೆ ಗಮ್ ಇರುವಂತ. ಸೊ ಇದು ಮೋಸ್ಟ್ ಕ್ರೂವೆಲ್ ವೇ, ಪ್ರಾಣಿಗಳನ್ನ ಸಾಯಿಸುವಂತ ರೀತಿ. ಇದು ನಿಷೇಧ ಆಗಿದ್ರು ಸಹ ಏನ್ ಮಾಡ್ತಾ ಇದಾರೆ, ಎಲ್ಲಾ ಅಂಗಡಿಗಳಲ್ಲೂ ಇದನ್ನ ಸೇಲ್ ಮಾಡ್ತಾರೆ. ನೆಲದ ಕಾನೂನಿಗೆ ಗೌರವ ಕೊಟ್ಟು ಈ ಕಾನೂನು ಏನ್ ಹೇಳುತ್ತೆ ಅದನ್ನ ಪಾಲನೆ ಮಾಡಿ, ದಯವಿಟ್ಟು ಇದನ್ನ ಬಳಕೆ ಮಾಡಬೇಡಿ, ಇದು ನಿಷೇಧ ಆಗಿರುವಂತ ವಸ್ತು. ನಿಮ್ಮ ಪ್ರೀತಿ, ಪ್ರೇಮ, ವಿಶ್ವಾಸ ಅಷ್ಟಿದ್ರೆ ಸಾಕು.